ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಆಫ್ ಅಲೆಮಾರಿ. ಸೊ ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಪೂಂಡಿ ಅಂತ ಹೇಳ್ಕೊಂಡು. ಇದೊಂದು ವಿಲೇಜ್ ಇನ್ ತಮಿಳ್ನಾಡು. ಸೊ ಕೊಡೈಕೆನಾಲ್ಗಿಂತ ಒಂದು 45 ಕಿಲೋಮೀಟರ್ ಉಂಟು, ಕೊಡೈಕೆನಾಲ್ಗಿಂತ ಹತ್ತಿರ. ಸೊ ನಾವು ಆ್ಯಕ್ಚುಲಿ 5 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ. ಇವಾಗ ಫಸ್ಟ್ ಡೇ ಇವತ್ತು ಹೊರಟ್ರೆ, ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ಇವತ್ತು 23 or 22 ಮೇ ಬಿ 22 or 23 ನನಗೆ ಸಹ ಗೊತ್ತಿಲ್ಲ ಇಲ್ಲಿ. ಸೊ ಇವತ್ತು ಹೋಗಿ ಪೂಂಡಿ ರೀಚ್ ಆಗ್ತೇವೆ ನಾವು. ಆಮೇಲೆ ಅಲ್ಲಿ ಒಂದು ದಿವಸ ಫುಲ್ಲು ರೆಸ್ಟ್. ಆಮೇಲೆ ಅಲ್ಲಿಂದ ಮಧುರೈ ಹೋಗ್ತೇವೆ, ಮಧುರೈಯಿಂದ ರಾಮೇಶ್ವರಂ ಹೋಗ್ತೇವೆ, ಆಮೇಲೆ ರಾಮೇಶ್ವರಮಿಂದ ಧನುಷ್ಕೋಡಿ ಹೋಗ್ತೇವೆ, ಆಮೇಲೆ ಧನುಷ್ಕೋಡಿಯಿಂದ ತಾಂಜಾವೂರು ಹೋಗ್ತೇವೆ, ಆಮೇಲೆ ತಾಂಜಾವೂರಿಂದ ಮರಳಿ ಬೆಂಗಳೂರಿಗೆ. ಈ ಪ್ಲಾನ್ ಇದು ಉದ್ದೇಶ ಏನಿರ್ಲಿಲ್ಲ ನಮ್ಗೆ ಹೋಗ್ಲೇಬೇಕು ಹಾಗೆಲ್ಲ ಎಂತ ಇರ್ಲಿಲ್ಲ. ಸೊ ನಾನೇನ್ ಅನ್ಕೊಂಡಿದ್ದೆ, ನಂಗೇನೋ ಗೊತ್ತಿಲ್ಲ, ನಂಗೆ ಫುಲ್ಲು ಏನೋ ವಾಸ್ತವದಿಂದ ವಿರಾಮ ಬೇಕಂತ ಹೇಳಿ ಅಂತೂ ಫೀಲ್ ಆಯ್ತು. ಸೊ ನಾನು ಹೇಳಿದೆ ಹೀಗೆ ಫ್ರೆಂಡ್ಸ್ ಹತ್ರ, ನಾನು ಹೋಗ್ತಾ ಇದ್ದೇನೆ, ನನಗೆ ಲಾಂಗ್ ರೈಡ್ ಹೊರಡಬೇಕು ಅಂತ ಅನ್ನಿಸ್ತಾ ಉಂಟು, ನಾನು ಹೋಗಿ ಒಂದು ಬ್ರೇಕ್ ತಗೊಳ್ತೇನೆ ಅಂತ ಹೇಳಿದೆ. ಸೊ ಅವರು ನಾವು ಬರ್ತೇವೆ ಮಚ್ಚ ಅಂತ ಹೇಳಿದರು. ಸೊ ಫೈನಲ್ ಇವಾಗ 4 ಮೆಂಬರ್ ಆಗಿದ್ದೇವೆ. ಈಗ 4 ಮೆಂಬರ್ ಹೋಗ್ತಾ ಇದ್ದೇವೆ. ನೋಡ್ಬೋದು ನಮ್ದು ಆಚೆ ಈಚೆ ಫುಲ್ಲು ಹೊಲ ಗದ್ದೆಗಳೆಲ್ಲ ಉಂಟು. ಕ್ರೇಜಿ ಫೀಲಿಂಗ್. ಟೈಮ್ ಇವಾಗ 6:30 ಆಗಿದೆ. ನಾವು ಇವಾಗ ತಮಿಳ್ನಾಡರ ಬಾರ್ಡರ್ ಅಲ್ಲಿದ್ದೇವೆ. ಐ ಮೀನ್ ಆಲ್ರೆಡಿ ತಮಿಳ್ನಾಡು ಎಂಟರ್ ಆಗಿದ್ದೇವೆ ನಾವು. ನಮ್ಗೆ ಎಂತ ಭಾಷೆ ಬರಲ್ಲ ಮಾರೆ, ಸಾವು ಅವರ ಹಿಂದಿಂದನೇ ಹೋಗ್ಬೇಕು. ಎಲ್ಲ ತಪ್ಪಿ ಹೋದ್ರೆ ಆಮೇಲೆ ಏನೋ ಗೊತ್ತಿಲ್ಲ, ಸಾಮಾನು ತುಂಬಾ ಚಳಿ ಆಗ್ತಾ ಉಂಟು ನಂಗೆ. ಆಮೇಲೆ ಹಸಿವೆ ಆಗ್ತಾ ಉಂಟು. ಎಲ್ಲ ಒಳ್ಳೆ ಹೋಟೆಲ್ ಸಿಗ್ತದೆ ಅಂತ ನೋಡ್ಬೇಕು, ಅದು ಎಲ್ಲೂ ಸಿಗ್ತಿಲ್ಲ. ಯಾಕಂದ್ರೆ ನಿಮ್ಗೆ ಬಾರ್ಡರ್ ಏರಿಯಾದಲ್ಲಿ ಮೇನ್ ಥಿಂಗ್ ಅಂದ್ರೆ ಅದೇ, ಒಳ್ಳೊಳ್ಳೆ ಹೋಟೆಲ್ಗಳೆಲ್ಲ ಸಿಗಲ್ಲ. ಏನ್ ಮಾಡೋದು, ಹೊಟ್ಟೆಗೆ ಅರ್ಥ ಆಗಲ್ಲ. ಸೊ ನಮ್ದು ತಿಂಡಿ ಆಯ್ತು, ಇವಾಗ ಅಗೇನ್ ಹೊರಡ್ತಾ ಇದ್ದೇವೆ ನಾವು. ಸೊ ನಾವು ಯಾವ ಪ್ಲೇಸಲ್ಲಿ ಇದ್ದೇವೆ ಅಂತ ನನಗೆ ಸಹ ಗೊತ್ತಿಲ್ಲ. ತಿಂಡಿ ನಂಗೆ ಏನು ಸ್ಯಾಟಿಸ್ಫೈ ಆಗಲಿಲ್ಲ, ಅಷ್ಟೇನು ಒಳ್ಳೆ ಇರಲಿಲ್ಲ. ಇವರು ನಮ್ಮ ಟೂರಿದ್ದು ಎಲ್ಲ ಫುಲ್ಲು ಉಸ್ತುವಾರಿಯಲ್ಲಿ ಇವರೇ ನೋಡೋದು. ಮೊನ್ನೆ ತನಕ ಗೇರ್ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ, ಮೊನ್ನೆ ಕಲ್ತದ್ದು ಲಾಸ್ಟ್ ವೀಕ್. ಸೊ ಇಲ್ಲಿಂದ ಘಾಟ್ ಸೆಕ್ಷನ್ ಆನ್ ಆಗ್ತದೆ. ಸೊ ನೀವು ನೋಡ್ಬೋದು, ರೈಟ್ ಸೈಡ್ ಕ್ರೇಜಿ ವ್ಯೂ ಉಂಟು. ನೇಚರ್ ನೋಡಿ, ನೇಚರ್ ಕ್ರೇಜಿ ಉಂಟು ನೇಚರ್. ಕೊಡೈಕೆನಾಲಿದ್ದು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ಸೊ ಟೈಮು 2:30 ಆಗಿದೆ. ನೀವು ನೋಡ್ಬೋದು, ಘಾಟ್ ಸೆಕ್ಷನ್ ಈಸ್ ಆನ್.
ಪೀಸ್ಫುಲ್ ಉಂಟಲ್ಲ. ದಿಸ್ ಇಸ್ ವಾಟ್ ಐ ವಾಸ್ ಸರ್ಚಿಂಗ್. ಘಾಟ್ ಹತ್ತಿದಷ್ಟು ಮುಗಿತಾ ಇಲ್ಲ, ಆವಾಗಿಂದ ಹತ್ತುತ್ತಾ ಇದ್ದೇವೆ. ಮೇ ಬಿ ಇದು ಆಗುಂಬೆ ಘಾಟ್ಗಿಂತ ಸಹ ದೊಡ್ಡದು ಉಂಟು ಅನ್ಕೊಳ್ತೇನೆ. ಐ ಮೀನ್ ಇನ್ ಟರ್ಮ್ಸ್ ಆಫ್ ಚಡವು. ನೋಡಿ ಎಲ್ಲರೂ ಗರ್ಲ್ ಫ್ರೆಂಡ್ ಕರ್ಕೊಂಡಾಗ ಹೋಗ್ತಿದ್ದಾರೆ. ನಮ್ದು ಒಂದು ಬಾಳ, ಅಯ್ಯೋ ದುರ್ವಿಧಿಯೇ. ಚಿಕ್ಕದಿರುವಾಗ ಊಟ ಮಾಡ್ತಿಲ್ಲ ಅಂತ ಹೇಳಿ ಅಜ್ಜಿಯ ಕೈಯಲ್ಲಿ ಕಣ್ ತೆಗಿಸಿದೆ ಆಯ್ತಾ. ಆ ಅಜ್ಜಿ ಎಂತ ಕಣ್ ತೆಗಿಸಿದಾರೆ ಅಂತ ಗೊತ್ತಿಲ್ಲ, ಯಾರ ಕಣ್ಸ ಬೀಳ್ತಾ ಇಲ್ಲ. ಏನೋ ಆಗಿದೆ ಇಲ್ಲಿ. ಟಿ ಆನ್ ಫೈರ್, ಟಿ ಹಳ್ಳಕ್ಕೆ ಬಿದ್ದಿದೆ. ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಮಾಡ್ತಾ ಇದ್ದಾರೆ. ನುಡಿಯೇ ಕನ್ನಡ ನುಡಿ. ಏನ್ ಗುರು, ಸೈಕ್ ಇದೆ ಘಾಟ್. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಘಾಟ್ ನಾನು ರೈಡ್ ಮಾಡಿರೋದ್ರಲ್ಲಿ ಇದುವರೆಗೆ. ಬಟ್ ಸೇಫ್ಟಿ ವೈಸ್ ಸ್ವಲ್ಪ ಅಲ್ಲಲ್ಲಿ ರೋಡ್ಗಳು ತುಂಬ ಚಿಕ್ಕದು. ಆಮೇಲೆ ನೀವೆಲ್ಲಾದ್ರೆ ಸೈಡ್ ಸ್ವಲ್ಪ ಏನಾದರೆ ಬೇರೆ ಗಾಡಿಗಳಿಗೆ ಸೈಡ್ ಕೊಡ್ಲಿಕ್ಕಂತ ಬಂದರೆ ಉಂಟಲ್ಲ, ಸ್ವಲ್ಪ ಆಚೆ ಆದರೆ ನೀವು ಡೈರೆಕ್ಟ್ ಪ್ರಪಾತಕ್ಕೆ ನಿಮ್ಗೆ ಬೀಳ್ತೀರಿ. ಅಷ್ಟು ಇದುಂಟು, ಡೇಂಜರಸ್ ಉಂಟು ಕೆಲವು ಪ್ಲೇಸಲ್ಲಿ ಮಾತ್ರ, ಏನೂ ಇದಿಲ್ಲ. ಬಟ್ ಇವಾಗ ಏನೋ ಮಾಡ್ತಾ ಇದ್ದಾರೆ, ಮೇ ಬಿ ದಂಡೆ ಕಟ್ತಾರೆ ಅಂದ್ಕೊಳ್ತೇನೆ. ದಂಡೆ ಕಟ್ಟಲೇಬೇಕು, ಬಿಕಾಸ್ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಪ್ಲೇಸ್. ಸೊ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಹೀಗೆ ಏನಾದರೂ ಎರಡು ಗಾಡಿಗಳು ಎದುರು ಬಂದರೆ ಹೀಗೇನೆ ಆಗೋದು. ಅಯ್ಯಪ್ಪ, ಅದೇ ಹೇಳಿದ್ದು ನಾನು ಅವಾಗ, ತುಂಬ ಕಿರಿದಾಗಿ ಸೊಗಸಾಗಿದೆ. ಏನು ಬರ್ತಿದ್ದಾರೋ ದೇವರನ್ನ ನಂಗೆ ಅರ್ಥ ಆಗಲ್ಲ, ತಮಿಳ್ ಬರಲ್ಲ. ಸೊ ನಾವು ಊಟಕ್ಕೆ ಇಲ್ಲಿ ನಿಲ್ಲಿಸಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ನಡೆ ಹೋಮ್ ಸ್ಟೇ ಕಡೆಗೆ. ತುಂಬ ಸಾಕಾಗಿದೆ. ಬಟ್ ಸ್ಟಿಲ್ ಇಲ್ಲಿಂದ ಈಗೇನು ಹೋಮ್ ಸ್ಟೇಗೆ ಅಟ್ಲೀಸ್ಟ್ 2 hours ಇರಬೇಕು. ಕೊಡೈಕೆನಾಲಿಗೆ ಇನ್ನೂ ಸಹ 7 kilometer ತೋರಿಸ್ತಾ ಉಂಟು. ಸೊ ಇದು ಇದರದ್ದು ಚೆಕ್ ಪೋಸ್ಟ್.
ಇಲ್ಲಿ ಎದುರು ನೋಡ್ಬೋದು ನೀವು, ಸ್ಮಾಲ್ ವಾಟರ್ ಫಾಲ್. ಸೊ ನೋಡ್ಬೋದು, ಇದೇ ಕೊಡೈಕೆನಾಲ್ ಸಿಟಿ ಅಂತೆ. ಫುಲ್ ಕ್ರೌಡೆಡ್ ಉಂಟು. ಸೊ ಟೈಮ್ ಇವಾಗ 5:30 ಆಗಿದೆ. ಫುಲ್ ರಶ್ ಉಂಟು ಇವತ್ತು ಆ್ಯಕ್ಚುಲಿ. ಸೊ ವೀಕೆಂಡ್ ಅಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ನೋಡ್ಲಿಕ್ಕೆ ಆಗಿರೋದಕ್ಕೆ ಕೊಡೈಕೆನಾಲ್ ಬಂದಿದ್ದಾನೆ. ಇಲ್ಲಿ ಅಗೇನ್ ಟ್ರಾಫಿಕ್ ನೋಡ್ಬೇಕು. ಇಲ್ಲಿ ನೋಡಿ, ಅವ ಚಪ್ರಿ ರೈಡರ್ ಮುಗಿಸಿಗೆ ನೋಡ್ತಿದ್ದಾನೆ. ನಾನು ಮುಗಿಸ್ಲಾ ಗೊತ್ತಿಲ್ಲ. ಒಂದು ಬೈಕಿದ್ದು ಸೈಜ್ ಸ್ವಲ್ಪ ದೊಡ್ಡದು. ಚಪ್ರಿ ರೈಡರ್ ಅಂತ ಹೇಳಿದ್ದು ಡಿಲೀಟ್ ಮಾಡಬೇಕು, ಇಲ್ಲದಿದ್ದರೆ, ಯಾಕಂದ್ರೆ ನಾನು ಸಹ ನುಗ್ಗಿಸಿದ್ದೇನಲ್ಲ. ಕೊಡೈಕೆನಾಲ್ ತುಂಬ ಒಳ್ಳೆ ಉಂಟು ಆ್ಯಕ್ಚುಲಿ. ಸೊ ಇವತ್ತು ನಾವು ಯಾವುದು ಪ್ಲೇಸಸ್ ಕವರ್ ಮಾಡುವ ಸಿಚುವೇಶನ್ ಇಲ್ಲ. ಇವತ್ತು ಹೋಗೋದು, ನಮ್ಮದು ಟೆಂಟಲ್ಲಿ ಹೋಗಿ ಮಲಗೋದು, ನಾಳೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು. ಆಮೇಲೆ ನಾಳೆ ಈವ್ನಿಂಗ್ ಹೊರಡಬೇಕು ಅಂತಿದ್ದೇವೆ ಮಧುರೈಗೆ. either ನಾಳೆ ಈವ್ನಿಂಗ್ ಹೊರಡ್ತೇವೆ, ಇಲ್ಲಾಂದರೆ ನಾಡ್ದು ಅರ್ಲಿ ಮಾರ್ನಿಂಗ್ ಹೊರಡ್ತೇವೆ. ನೋಡಬೇಕು ಏನು ಮಾಡ್ತೇವೆ ಅಂಥೇಳಿ. ನಾವು ಇವಾಗ ಹೋಗ್ತಿರೋದು ಪೂಂಡಿ ಅಂತ ಒಂದು ವಿಲೇಜ್. ಅಪ್ರಾಕ್ಸಿಮೇಟ್ಲಿ 45 ಕಿಲೋಮೀಟರ್ ದೂರ ಉಂಟು ಕೊಡೈಕೆನಾಲ್ ಟೌನಿಂದ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇನ್ನು 1 ಅವರ್ ಆದರೆ ಬೇಕಾಗ್ಬೋದು ನಮಗೆ, ಮೋರ್ ದೆನ್ 1 ಅವರ್ ಬೇಕಾಗ್ಬೋದು. ಒಟ್ಟರಶಿ ಚಳಿ ಸ್ಟಾರ್ಟ್ ಆಗಿದೆ. ದಟ್ಟ ಅರಣ್ಯ ಪ್ರದೇಶ. ಇದನ್ನು ನೋಡ್ಲಿಕ್ಕೆ ಬೆಂಗಳೂರಿಂದ ಬಂದಿದ್ದೇವೆ ನಾವು. ಕ್ರೇಜಿ ಅಲ್ಲ ನಾವು. ಬೇಕಾ ಪೂಂಡಿ? ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಪೂಂಡಿ ಅಂತೆ, ಪೂಂಡಿ ಪುಂಡಿ ಮಾಡುವ ಟೈಮಲ್ಲಿ ಪೂಂಡಿ ಹೋಗ್ತಾ ಇದೆ. ಓ ಹೋಲಿ ಶಿಟ್ ಡೂಡ್ ಬ್ರೋ, ಏನೋ ಬ್ರೋ ಒಂದು ವ್ಯೂ, ನೆಕ್ಸ್ಟ್ ಲೆವೆಲ್. ಡಿಕ್ಕಿ ಆಗಿದೆ. ರೈಟ್ ಸೇಫ್ ಗೈಸ್. ಎಲ್ಲಿ ನುಗ್ತಾನೆ ಮಾರೆ. ನೆಕ್ಸ್ಟ್ ಲೆವೆಲ್ ಮಾರೆ, ಆಕ್ಸಿಡೆಂಟ್. ಓ ಹೋಲಿ ಶಿಟ್ ಡೂಡ್, ಕ್ರೇಜಿ ವ್ಯೂ ಆಯ್ತಾ. ಇಲ್ಲಿ ಅಗೇನ್ ಇನ್ನೊಂದೇನೋ ಆಗಿದೆ. ಬಿ ಕೇರ್ಫುಲ್ ಗೈಸ್. ನೋಡಿ ಇಲ್ಲಿ
ಬ್ರೋ ಹೇಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಲ್ಲಿಗೆ? ನೋಡಿ ಗೆಳೆಯರೇ, ನಿಮ್ಮನ್ನೆಲ್ಲ ನಾವು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೇವೆ. ಬ್ರೋ ಯಾನ್ ಮುಲ್ತದ ಬರ್ಪೂಜ ಅನ್ನು ನಿನ್ನ ಮೂಲಷ್ಟೇ. ನೋಡಿ ಆ ಕಡೆಯಿಂದ ಸನ್ಸೆಟ್, ಅಲ್ಲಿ ಅವರದು ಟ್ರೆಡಿಷನಲ್ ಥಿಂಗ್ಸ್ ನಡೀತಾ ಉಂಟು. ನಿಲ್ಲು ಬ್ರೋ, ಒಂದು 2 ಮಿನಿಟ್ಸ್ ನಿಲ್ಲು, ನಂಗಿದ್ ನೋಡ್ಲಿಕ್ಕೆ ಉಂಟು. ಇದ್ದೇವೆ ಹತ್ತಿರದಲ್ಲಿ ಉಂಟಂತೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.